ನಮಃ ಶಿವಾಯ. ಓಂ ನಾಗದೇವತಾಭ್ಯೋ ನಮಃ. ಪ್ರಿಯ ಭಕ್ತರೇ, ನಮಸ್ಕಾರ. ಇಂದು ನಾವು ಮಾತನಾಡೋದು ಒಂದು ತುಂಬಾ ಕುತೂಹಲಕರ ವಿಷಯದ ಬಗ್ಗೆ. ಮನೆಯಲ್ಲಿ ಹಾವು ಕಾಣಿಸಿದರೆ ಅದು ಶುಭವೇ ಅಥವಾ ಅಪಶಕುನವೇ? ಬಹಳ ಜನರು ಮನೆಯಲ್ಲಿ ಹಾವು ನೋಡಿದರೆ ತುಂಬಾ ಭಯಪಡುತ್ತಾರೆ. ಇದು ಕೆಟ್ಟ ಸೂಚನೆನಾ? ನಮ್ಮ ಮನೆಗೆ ಏನಾದರೂ ತೊಂದರೆ ಬರಲಿದೆಯಾ ಎಂದು ಯೋಚಿಸುತ್ತಾರೆ. ಆದರೆ ಸ್ನೇಹಿತರೆ, ಹಿಂದೂ ಶಾಸ್ತ್ರಗಳಲ್ಲಿ ಹಾವುಗಳಿಗೆ ತುಂಬಾ ವಿಶೇಷ ಸ್ಥಾನವಿದೆ. ಇದಕ್ಕೆ ನಿಜವಾದ ಅರ್ಥ ಏನು ಅನ್ನೋದನ್ನು ಈಗ ಸಂಪೂರ್ಣವಾಗಿ ತಿಳಿಯೋಣ. 1. ಹಾವುಗಳ ಆಧ್ಯಾತ್ಮಿಕ ಮಹತ್ವ. ಹಿಂದೂ ಧರ್ಮದಲ್ಲಿ ಹಾವುಗಳನ್ನು ಸಾಮಾನ್ಯ ಪ್ರಾಣಿಗಳಂತೆ ಮಾತ್ರ ನೋಡೋದಿಲ್ಲ. ಶಿವನ ಕಂಠದಲ್ಲಿ ಹಾವಿದೆ, ವಿಷ್ಣುವಿನ ಆಶ್ರಯ ಆದಿಶೇಷ, ನಾಗದೇವತೆಗಳಿಗೆ ವಿಶೇಷ ಪೂಜೆ. ಇದರಿಂದ ನಮಗೆ ತಿಳಿಯುವುದು ಏನೆಂದರೆ, ಹಾವು ಎಂದರೆ ದೈವಿಕ ಶಕ್ತಿ ಮತ್ತು ರಕ್ಷಣೆಯ ಸಂಕೇತ. ಆದ್ದರಿಂದ ಮನೆಯಲ್ಲಿ ಹಾವು ಕಾಣಿಸುವುದನ್ನು ಕೆಲವರು ದೇವರ ಆಗಮನ ಅಥವಾ ಸೂಚನೆ ಎಂದು ನೋಡುತ್ತಾರೆ. 2. ಶುಭ ಸೂಚನೆಗಳ ಅರ್ಥ. ಮನೆಯಲ್ಲಿ ಹಾವು ಕಾಣಿಸಿದರೆ ಕೆಲ ಸಂದರ್ಭಗಳಲ್ಲಿ ಅದು ಶುಭ ಸೂಚನೆಯಾಗಿರಬಹುದು. ಲಕ್ಷ್ಮೀ ಕೃಪೆ. ಹಾವುಗಳನ್ನು ಸಂಪತ್ತಿನ ರಕ್ಷಕರು ಎಂದು ನಂಬುತ್ತಾರೆ. ಇದು ಹಣದ ಲಾಭ ಅಥವಾ ಐಶ್ವರ್ಯ ಹೆಚ್ಚಾಗುವ ಸೂಚನೆಯಾಗಬಹುದು. ಮನೆಗೆ ರಕ್ಷಣೆ. ನಾಗದೇವತೆಗಳು ಮನೆಗೆ ಬಂದು ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಕೊಡುತ್ತಿದ್ದಾರೆ ಎಂಬ ನಂಬಿಕೆಯಿದೆ. ಹೊಸ ಅವಕಾಶಗಳು. ಇದು ಜೀವನದಲ್ಲಿ ಹೊಸ ಅವಕಾಶಗಳು ಅಥವಾ ಬದಲಾವಣೆಗಳು ಬರಬಹುದು ಎಂಬ ಸೂಚನೆ. 3. ಅಪಶಕುನ ಅಥವಾ ಎಚ್ಚರಿಕೆ. ಆದರೆ ಸ್ನೇಹಿತರೆ, ಎಲ್ಲ ಸಮಯದಲ್ಲೂ ಇದು ಶುಭವೇ ಆಗಿರುವುದಿಲ್ಲ. ಕೆಲವೊಮ್ಮೆ ಇದು ಎಚ್ಚರಿಕೆ ಕೂಡ ಆಗಿರಬಹುದು. ಸಮಸ್ಯೆಗಳ ಸೂಚನೆ. ಕುಟುಂಬದಲ್ಲಿ ಸಮಸ್ಯೆಗಳು ಬರಬಹುದು. ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗಬಹುದು. ಶತ್ರುಗಳ ಸೂಚನೆ. ನಿಮ್ಮ ಸುತ್ತಲೂ ಇರುವ ಕೆಲವರು ನಿಮ್ಮ ವಿರುದ್ಧ ಇರಬಹುದು. ಪರಿಸರದ ಕಾರಣ. ಕೆಲವೊಮ್ಮೆ ಇದು ಪ್ಯೂರ್ಲಿ ನ್ಯಾಚುರಲ್ ಕೂಡ ಆಗಿರಬಹುದು. ಮನೆ ಸುತ್ತಲೂ ಗಿಡಗಂಟಿ, ಕಸದ ಜಾಗ ಇದ್ದರೆ ಹಾವು ಬರುತ್ತದೆ. 4. ನಾಗದೇವರ ನಂಬಿಕೆ ಮತ್ತು ಶಾಸ್ತ್ರ. ನಾಗದೇವತೆಗಳ ಪೂಜೆ ಭಾರತದಲ್ಲಿ ಬಹಳ ಪ್ರಸಿದ್ಧ. ನಾಗಪಂಚಮಿ ದಿನ ವಿಶೇಷ ಪೂಜೆ. ದೇವಸ್ಥಾನಗಳಲ್ಲಿ ನಾಗದೇವರ ಮೂರ್ತಿಗಳು. ಶಾಸ್ತ್ರದ ಪ್ರಕಾರ ನಾಗದೇವರು ಸಂತೋಷಪಟ್ಟರೆ ಸಂಪತ್ತು, ಸಂತೋಷ, ಆರೋಗ್ಯ ಕೊಡುತ್ತಾರೆ. ಹಾವು ಮನೆಗೆ ಬಂದರೆ ಏನು ಮಾಡಬೇಕು? ಇದು ತುಂಬಾ ಮುಖ್ಯ ಭಾಗ ಸ್ನೇಹಿತರೆ. ಮಾಡಬೇಕಾದವು: ಶಾಂತವಾಗಿರಿ, ಭಯಪಡಬೇಡಿ, ಹಾವನ್ನು ಕೊಲ್ಲಬೇಡಿ, ಸ್ನೇಕ್ ಕ್ಯಾಚರ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ. ಆಧ್ಯಾತ್ಮಿಕವಾಗಿ ಶಿವನ ಜಪ, ಓಂ ನಮಃ ಶಿವಾಯ, ನಾಗದೇವರಿಗೆ ಪ್ರಾರ್ಥನೆ, ಹಾಲು ಹೂವುಗಳಿಂದ ಪೂಜೆ. ವೈಜ್ಞಾನಿಕ ದೃಷ್ಟಿಕೋನ. ನಾವು ಒಂದು ವಿಷಯ ಮರೆಯಬಾರದು: ಹಾವುಗಳು ಮನೆಗೆ ಬರುವುದಕ್ಕೆ ನ್ಯಾಚುರಲ್ ಕಾರಣಗಳು ಇರುತ್ತವೆ. ಮಳೆಗಾಲ, ತಂಪಾದ ಜಾಗ ಹುಡುಕುವುದು, ಆಹಾರ, ಇಲಿ, ಕೀಟ. ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ಶಕುನ ಎಂದು ಮಾತ್ರ ನೋಡಬಾರದು. ಮುಖ್ಯ ಸಂದೇಶ. ಪ್ರಿಯ ಭಕ್ತರೇ, ಮನೆಯಲ್ಲಿ ಹಾವು ಕಾಣಿಸಿದರೆ ಅದು ಯಾವಾಗಲೂ ಅಪಶಕುನ ಅಲ್ಲ. ಕೆಲವೊಮ್ಮೆ ಅದು ಶುಭ ಸೂಚನೆ ಅಥವಾ ದೇವರ ಸಂಕೇತ ಆಗಿರಬಹುದು. ಇನ್ನು ಕೆಲವೊಮ್ಮೆ ಅದು ಸಾಧಾರಣ ಪ್ರಕೃತಿ ಘಟನೆ. ಆದ್ದರಿಂದ ಭಯಪಡಬೇಡಿ, ದೇವರನ್ನು ನಂಬಿ ಮತ್ತು ಜಾಗರೂಕರಾಗಿರಬೇಕು. ಕೊನೆ ಮಾತು. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಓಂ ನಮಃ ಶಿವಾಯ.